ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮು ಈ ಊಟ ಅಂತಾರೆ ಗಿರಿಜಾ. ವಲ್ಲಭಂಗೆ ಅತ್ತೆ ಅವನ್ನ ನೋಡಿ ಊಟಕ್ಕೆ ಬಂದೇ ಇಲ್ಲ, ಅವನ್ನ ಕರೆಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಮತ್ತೆ ಮಾವ ಬೈಕ್ ಬಗ್ಗೆ ಕೇಳಿ ಅವನು ನೊಂದ್ಕೊಂಡು ಬಿಡ್ತಾನೆ. ಅದಕ್ಕೆ ನಾನೇ ಊಟನ ರೂಮಿಗೆ ತಗೊಂಡು ಹೋಗ್ತೀನಿ. ಪಾಪ ಬೈಕ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ. ಆಕಾಶವೇ ತಲೆ ಮೇಲೆ ಬಿದ್ದೋರ್ ಥರ ಕೂತಿದ್ದಾನೆ. ನನಗೆ ಅದನ್ನು ನೋಡೋಕ್ಕಾಗ್ತಿಲ್ಲ. ಯಾಕಾದರೂ ಅವನಿಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೋ. ಇವತ್ತು ಅವನು ಊಟ ಮಾಡಲೇಬೇಕು. ಅವನಿಗೆ ಬೈದಾದರೂ ಸರಿ, ಅವನು ಊಟ ಮಾಡೋ ಥರ ನಾನು ಮಾಡ್ತೀನಿ. ಅಕ್ಕ ಅತ್ತೆ ನೀವು ಊಟ ಮಾಡಿ, ವಲ್ಲಭನ ಊಟ ಆದಮೇಲೆ ನಾನು ಊಟ ಮಾಡ್ತೀನಿ ಅಂತ ಅಮೂಲ್ಯ ಹೋಗ್ತಾಳೆ. ನೋಡಿದ್ದೇನು ವಿನಾ, ಇಷ್ಟ ಇಲ್ಲದೆ ಮದುವೆ ಆದವರು ಹಾಗೆ ಇದ್ದಾರಾ ಇವರು? ಅವನಿಗೆ ಏನಾದರೂ ಬೇಜಾರಾದರೆ ಇವಳು ಒದ್ದಾಡ್ತಾಳೆ. ಇವಳ ಮನಸ್ಸಿಗೆ ನೋವಾದರೆ ಅವನು ಎದೆ ಬಿಡ್ತಾನೆ ನಿಂತೋಗುತ್ತೆ. ಅಯ್ಯೋ ದೇವರೇ, ಇವರಿಬ್ಬರು ಹೀಗಿದ್ರೆ ಸಾಕು, ಇದಕ್ಕಿಂತ ನಮಗೇನು ಇನ್ನೇನು ಬೇಕು? ಇಂಥ ಗಂಡ ಹೆಂಡತಿ ಇದ್ದರೆ ಎಂಥ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸ್ಬೋದು ಅಲ್ವಾ ಮೀನಾ? ಇನ್ಮೇಲೆ ನನ್ನ ಮಗ ವಲ್ಲಭ ಯಾವುದಕ್ಕೂ ಹೆದರಲ್ಲ, ನೋಡ್ತಾ ಇರು ಅಂತಾರೆ ಗಿರಿಜಾ. ಗಂಡಸರಿಗೆ ಹೆಂಡತಿ ಪ್ರೀತಿಲೇ ಅಮ್ಮ ಕಾಣಿಸ್ತಾರಂತೆ. ನಮ್ಮ ಅಮೂಲ್ಯನ ನೋಡಿದರೆ ಅತ್ತೆ ನೀವು ಅಮೂಲ್ಯನ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತೀರೋ ಅದೇ ಥರ ಯೋಚನೆ ಮಾಡ್ತಾಳೆ. ಅವನು ನೊಂದ್ಕೊಂಡಿದ್ದಾನೆ, ಅವನು ಹಸ್ಕೊಂಡಿದ್ದಾನೆ ಅಂತ ನೀವು ಹೇಗೆ ಸಂಕಟ ಪಡ್ತೀರೋ ಅಮೂಲ್ಯನೂ ಹಾಗೆ ಸಂಕಟ ಪಡ್ತಿದ್ದಾಳೆ. ನೀವು ಅಮೂಲ್ಯನ ಕರೆದು ವಲ್ಲಭಂಗೆ ಊಟ ತಗೊಂಡು ಹೋಗು ಅನ್ನೋಷ್ಟರಲ್ಲಿ ಅವಳೇ ಬಂದು ವಲ್ಲಭಂಗೆ ಊಟ ತಗೊಂಡು ಹೋದ್ಲು. ಅತ್ತೆ ನಮ್ಮ ಅಮ್ಮನೂ ನಾವಿನ್ನೂ ಚಿಕ್ಕ ಹುಡುಗಿ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ಅವಳು ಅಮ್ಮನ ಥರ ಯೋಚನೆ ಮಾಡೋ ಅಷ್ಟು ಬೆಳೆದಿದ್ದಾಳೆ. ಅವರಿಬ್ಬರ ನೋಡಿ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅತ್ತೆ? ಅವರಿಬ್ಬರು ಹೀಗೆ ಇದ್ಬಿಟ್ರೆ ನಮಗೆ ಯಾವ ಭಯನೂ ಇರಲ್ಲ ಅಂತಾಳೆ ಮೀನಾ. ಈಚೆ ಅಮೂಲ್ಯ ರೂಮಿಗೆ ಬಂದು ಕಾಡು ಪಾಪ ನೀನು ಯಾಕೆ ಊಟಕ್ಕೆ ಬಂದಿಲ್ಲ ಇವತ್ತು ಅಂತಾಳೆ. ನನಗೆ ಹಸಿವಿಲ್ಲ ಅಂತಾನೆ ವಲ್ಲಭ. ಹೋ ಹಸಿವಿಲ್ಲ ಅಂತೆ, ನೀನೇನು ಕಲ್ಲು ತಿಂದಿದ್ಯಾ? ಅದು ಕರಗದೆ ಹಸಿವಾಗದೆ ಇರೋಕೆ ಊಟ ತಂದಿದ್ದೀನಿ, ಫಸ್ಟ್ ಊಟ ಮಾಡು ಅಂತಾಳೆ ಅಮೂಲ್ಯ. ನನಗೆ ಊಟ ಬೇಡ, ದಯವಿಟ್ಟು ಫೋರ್ಸ್ ಮಾಡಬೇಡ ಅಂತಾನೆ ವಲ್ಲಭ. ಯಾಕೆ ಬೇಡ? ಬೈಕ್ ಕಳೆದೋಗಿದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಲ್ವಾ? ಅವ್ರು ಹುಡುಕೊಡ್ತಾರೆ. ಅದನ್ನು ನೆನೆಸ್ಕೊಂಡು ಊಟ ಮಾಡದೇ ಇದ್ದರೆ ಹೇಗೆ? ತಗೋ ಊಟ ಮಾಡು ಅಂತಾಳೆ ಅಮೂಲ್ಯ. ನನ್ನನ್ನು ಇರಿಟೇಟ್ ಮಾಡಬೇಡ, ಕರಿಬೇಕು ಪ್ಲೀಸ್, ನನ್ನನ್ನು ನನ್ನ ಪಾಡಿಗೆ ಇರೋಕೆ ಬಿಟ್ಬಿಡು ಅಂತಾನೆ ವಲ್ಲಭ. ಇದೇ ಮಾತನ್ನು ನಾನು ಹೇಳಿದಿದ್ರೆ ನೀನು ಸುಮ್ಮನೆ ಇರ್ತಿದ್ದ? ಬೈದು ಆವಾಜ್ ಹಾಕಿ ಊಟ ಮಾಡಿಸ್ತಿದ್ದೆ ತಾನೆ? ನಾನು ಅದನ್ನೇ ಹೇಳಿದರೆ ನಿನಗೆ ಇರಿಟೇಷನ್ನ? ಸುಮ್ಮನೆ ಊಟ ಮಾಡು ಕಾಡು ಪಾಪ. ನಿನಗೆ ನಿನ್ನ ಬೈಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು, ಅದಕ್ಕೆ ನೀನು ಬೇಜಾರಾಗಿದ್ಯಾ. ಬೇಜಾರಾಗಿದ್ದಕ್ಕೆ ಊಟ ಬಿಟ್ಟರೆ ನನಗೆ ಬೇಜಾರಾಗುತ್ತೆ ಕಣೋ, ಊಟ ಮಾಡು. ಹೀಗೆಲ್ಲ ಹೇಳಿದರೆ ಕೇಳಲ್ಲ ಅಲ್ವ ನೀನು? ಎಲ್ಲಿ ಆ ಮಾಡು, ಇಲ್ಲ ಅಂದರೆ ಮೂಗಿಡ್ದು ಬಾಯಿ ಒಳಗೆ ತುರುಕ್ಬಿಡ್ತೀನಿ ಅಂತ ತಿನ್ನಿಸೋಕೆ ಹೋಗ್ತಾಳೆ ಅಮೂಲ್ಯ. ಆಗ ವಲ್ಲಭ ಏಯ್ ಅಂತ ತಳ್ತಾನೆ. ಆಗ ನೀರ್ಲೋಟ ಕೆಳಗೆ ಬೀಳುತ್ತೆ. ಆವಾಗಿಂದ ಬೇಡ ಬೇಡ ಅಂತ ಹೇಳ್ತಿದ್ದೀನಿ ತಾನೆ, ಮತ್ತ್ಯಾಕೆ ಫೋರ್ಸ್ ಮಾಡ್ತಿದ್ಯಾ ಅಂತಾನೆ ವಲ್ಲಭ. ಅಲ್ಲ ಕಾಡು ಪಾಪ ಅದು ಅಂತ ಅಮೂಲ್ಯ ಹೇಳುವಾಗ, ಏನದು? ಮೊದಲೇ ಟೆನ್ಷನಲ್ಲಿ ಸಾಯ್ತಿದ್ದೀನಿ, ಒಂದು ಹೊತ್ತು ಊಟ ಮಾಡಿಲ್ಲ ಅಂದರೆ ನಾನೇನು ಸತ್ಬಿಡ್ತೀನಾ? ನೀನು ಬಂದು ಕೊಡ್ತೀಯಲ್ಲ ಟಾರ್ಚರ್, ಅದರಿಂದ ಸಾಯ್ತೀನಿ. ಏನೇ ನನಗೇನು ಹಸುವಾದರೆ ಕೈಕಾಲಿಲ್ವಾ? ಅಡುಗೆ ಮನೆಗೆ ಹೋಗಿ ತಿನ್ಕೊಂಡು ಬರ್ತೀನಿ. ನೀನು ಈ ಥರ ಮಗುಗೆ ತಿನ್ಸೋ ಆಗಿಲ್ಲ, ಅರ್ಥ ಮಾಡ್ಕೊ. ಒಳ್ಳೆ ಕತ್ತೆಗೆ ವಯಸ್ಸಾಗಿದೆ ನಿನಗೆ, ಒಳ್ಳೆ ಕಾಡು ಪಾಪ ಅಂತ ಬಂದುಬಿಡ್ತೀಯಲ್ಲ, ಅಷ್ಟು ಮೆಚ್ಯೂರಿಟಿ ಬೇಡವಾ ನಿನಗೆ? ಎಲ್ಲ ಟೈಮು ಒಂದೇ ಥರ ಇದ್ದರೆ ಜನ ಮುಖಕ್ಕೆ ಉಗಿತಾರೆ. ಕೆಲವೊಂದು ಸಲ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊ. ಒಳ್ಳೆ ಚೈಲ್ಡ್ ಚಪಾತಿ ಥರ ಆಡೋದಲ್ಲ. ಇನ್ನೊಂದು ಸಲ ಊಟ ತಿಂಡಿ ಕಾಫಿ ಅಂತ ಏನಾದರೂ ತಗೊಂಡು ಬಾ, ಸರಿಯಾಗಿರುತ್ತೆ ಆವಾಗ. ನನ್ನ ಟೆನ್ಷನ್ ಯಾವಾಗ ಅರ್ಥ ಆಗುತ್ತೋ ಇವಳಿಗೆ. ಯಾವಾಗ ನೋಡಿದರೂ ಊಟ ತಿಂಡಿ ತಿನ್ನೋದೇ ಆಗೋಯ್ತು. ಏನು ಹಾಗೆ ನೋಡ್ತಿದ್ಯಾ? ಹೊರಟೋಗಿಲ್ಲಿಂದ ಹೋಗೆ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಅಳ್ತಾ ಬರ್ತಾಳೆ. ಈಚೆ ಗಿರಿಜಾ ವಲ್ಲಭ ಬೈದ ಅಂತ ಬೇಜಾರು ಮಾಡ್ಕೊತಿದ್ದೀನಿ. ಬೇಜಾರು ಮಾಡ್ಕೋಬೇಡ ಕಂದ, ಅವ್ನು ಬೈಕ್ ಕಳ್ಕೊಂಡಿದ್ದಾನಲ್ಲ ಆ ಬೇಜಾರಲ್ಲಿದ್ದಾನೆ, ಅದಕ್ಕೆ ಆ ಬೇಜಾರನ್ನು ನಿನ್ನ ಮೇಲೆ ತೋರಿಸಿದ್ದಾನೆ. ಅಳ್ಬೇಡ್ವೆ ಅಮ್ಮೋ ಅಂತಾರೆ ಗಿರಿಜಾ. ಗಂಡ ಹೆಂಡತಿ ಅಂದರೆ ಹೀಗೆ ಅಲ್ವಾ? ಬೇಜಾರು ಕೋಪ ಎಲ್ಲ ನಾವು ಅವ್ರು ನಮ್ಮ ಮೇಲೆ ತೋರಿಸ್ಕೊಳ್ಳೋದು ಅಂತಾಳೆ ಮೀನಾ. ಹೌದು ಕಣೆ ಅಮ್ಮು, ಇದು ಬಿಟ್ಟರೆ ವಲ್ಲಭಂಗೆ ನಿನ್ನ ಮೇಲೆ ಯಾವ ಸಿಟ್ಟು ಇಲ್ಲ. ನೀನು ಅಷ್ಟೇ ಕಂದ, ಅಳಬೇಡ್ವೆ, ಅವನ ಮೇಲೆ ಸಿಟ್ಟು ಮಾಡ್ಕೋಬೇಡ್ವೆ ಅಂತಾರೆ ಗಿರಿಜಾ. ನನಗೆ ಅವನ ಮೇಲೆ ಸಿಟ್ಟಿಲ್ಲ ಅತ್ತೆ, ನನಗೆ ಗೊತ್ತು ಅವನು ಎಷ್ಟೆಲ್ಲ ಓದಾಡ್ತಿದ್ದಾನೆ ಅಂತ. ಅವನು ಯಾವತ್ತೂ ಇಷ್ಟು ಸೀರಿಯಸ್ ಆಗಿ ನನಗೆ ಬೈದೇ ಇಲ್ಲ. ಅವನು ಬೈತಿದ್ದಾನೆ ಅಂದರೆ ಅವನಿಗೆ ಎಷ್ಟು ನೋವಾಗಿದೆ ಅಂತ ಯೋಚಿಸಿ. ಅಕಸ್ಮಾತ್ ನಾನೇ ಈ ಸಿಚುವೇಷನಲ್ಲಿ ಇದ್ದಿದ್ದರೆ ಅವನು ಹೇಗಾದರೂ ಮಾಡಿ ಈ ಸಿಚುವೇಷನ್ನ ಸಾಲ್ವ್ ಮಾಡ್ತಿದ್ದ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ನನ್ನ ಮೇಲೆ ನನಗೆ ಸಿಟ್ಟು ಬರ್ತಿದೆ. ವೇಸ್ಟ್ ಅತ್ತೆ, ನಾನು ವೇಸ್ಟ್ ಅಂತ ಊಟ ತಗೊಂಡು ಹೋಗ್ತಾಳೆ ಅಮೂಲ್ಯ. ಈಚೆ ಬೆಳಿಗ್ಗೆ ವಲ್ಲಭ ಮನೆ ಮುಂದೆ ನಿಂತ್ಕೊಂಡು ಫೋನಲ್ಲಿ, ಹಾಯ್ ಮಗ, ನನ್ನ ಬೈಕ್ ಸ್ವಲ್ಪ ಕೆಟ್ಟೋಗಿತ್ತು, ಅದಕ್ಕೆ ನಿನ್ನ ಬೈಕ್ ಬೇಕಿತ್ತು. ಯಾಕಂದರೆ ನಾನು ಫುಡ್ ಡೆಲಿವರಿ ಕೆಲಸ ಮಾಡ್ತಾ ಇರೋದಲ್ವಾ,
ಹೌದಾ, ಸರಿ, ಪರವಾಗಿಲ್ಲ ಅಂತ ಕಾಲ್ ಕಟ್ ಮಾಡ್ತಾನೆ ವಲ್ಲಭ. ಆಗ ಸುಂದರ ಬಂದು, ಏನು ಅಳಿವಯ್ಯ, ಏನೋ ಟೆನ್ಷನಲ್ಲಿದೆಯಾ ಅಂತಾನೆ. ಮಾಮ, ನನ್ನ ಫುಡ್ ಡೆಲಿವರಿ ಕೆಲಸಕ್ಕೆ ಬೇರೆ ಬೈಕ್ ಬೇಕಿತ್ತು. ನಿನ್ನೇನು ರಜೆ ಹಾಕಿದ್ದೆ, ಇವತ್ತು ರಜೆ ಹಾಕೋಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಫ್ರೆಂಡ್ಸ್ ಹತ್ರ ಬೈಕ್ ಇದೆಯಾ ಅಂತ ಕೇಳ್ತಿದ್ದೆ, ಯಾರೂ ಕೊಡೋಕ್ಕಾಗಲ್ಲ ಅಂತಂದರು ಅಂತಾನೆ ವಲ್ಲಭ. ಯಾಕೋ ಇಷ್ಟೆಲ್ಲ ಕಷ್ಟಪಡ್ತೀಯ, ನೀನು ಭಾವನ ಹತ್ರ ಕೇಳೋ, ಅವರು ಇಲ್ಲ ಅಂತ ಅನ್ನಲ್ಲ, ಹೆಲ್ಪ್ ಮಾಡೇ ಮಾಡ್ತಾರೆ ಅಂತಾನೆ ಸುಂದರ. ಏನು ಅಂತ ಕೇಳಿ ಮಾವ, ನನ್ನ ಹತ್ರ ಬೈಕ್ ಕಳೆದೋಗಿದೆ, ಇನ್ನೊಂದು ಬೈಕ್ ಕೊಡಿಸಿ ಅಂತಾನ. ಮುಂಚೆ ನನಗೆ ಬೈಕ್ ಬೇಕು ಅಂದಾಗ ಅವರಿಗೆ ಎಷ್ಟೇ ಕಷ್ಟ ಇದ್ದರೂ ಪಾಪ ತೆಗೆಸ್ಕೊಟ್ಟಿದ್ರು. ಈಗ ಮತ್ತೆ ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಬೈಕ್ ಬೇಕು ಅಂತ ಕೇಳಲಿ. ನನ್ನ ಫುಡ್ ಡೆಲಿವರಿ ಕೆಲಸನ ಸ್ಟಾರ್ಟ್ ಮಾಡಿದೆ ಅಪ್ಪನ ಮೇಲಿನ ಭಾರನ ಕಡಿಮೆ ಮಾಡೋಕ್ಕೆ. ಇವಾಗ ನನಗೆ ಬೈಕ್ ಬೇಕು ಅಂದರೆ ಅವ್ರ ಮೇಲೆ ಮತ್ತೆ ಪ್ರೆಷರ್ ಹಾಕಿದ ಹಾಗಾಗಲ್ವಾ ಮಾಮ. ನಾನೇ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಕೆಲಸ ಅಂತೂ ಬಿಡೋ ಮಾತೇ ಇಲ್ಲ. ಏನು ಮಾಡಲಿ ಅಂತಲೂ ಗೊತ್ತಾಗ್ತಿಲ್ಲ ಅಂತಾನೆ ವಲ್ಲಭ. ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾನೆ ಸುಂದರ. ಏನು ಮಾಮ ಅಂತಾನೆ ವಲ್ಲಭ. ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ಭಾವ ನನಗೆ ಓಡಿಸೋಕ್ಕೆ ಅಂತ ಒಂದು ಸೈಕಲ್ ಕೊಟ್ಟಿದ್ದರು. ನಾನು ಕೆಲವು ವರ್ಷ ಓಡಿಸಿದೆ. ಆಮೇಲೆ ಅದು ನನಗೆ ಕಾಲು ಸರಿಯಾಗಿ ಎಡ್ತಿರ್ಲಿಲ್ಲ. ಅದಕ್ಕೆ ಹಿತ್ತಲಲ್ಲಿ ನಿಲ್ಲಿಸಿದ್ದೀನಿ. ನಿನ್ನ ಹೈಟ್ಗೆ ಕರೆಕ್ಟಾಗಿ ಎಡ್ತದೆ, ನಿನಗೇನು ತೊಂದರೆ ಇಲ್ಲ. ಆ ಸೈಕಲ್ ಯೂಸ್ ಮಾಡ್ಕೋಬೋದು ಅಲ್ವಾ ಅಂತಾನೆ ಸುಂದರ. ಸೂಪರ್ ಮಾಮ, ಆ ಸೈಕಲ್ ಓಡಿಸೋಕ್ಕೆ ನನಗೇನು ಪ್ರಾಬ್ಲಮ್ ಇದೆ. ಈ ಐಡಿಯಾ ಹೆಂಗಿದೆ ಅಂದರೆ, ಮರುಭೂಮಿನಲ್ಲಿ ಒಂದು ಹಂಡೆ ಕೋಲ್ಡ್ ವಾಟರ್ ಕೊಟ್ಟಾಗಿದೆ. ಬಾ, ಫಸ್ಟ್ ಅದು ಯಾವ ಕಂಡೀಷನ್ ಇದೆ ಅಂತ ಚೆಕ್ ಮಾಡೋಣ. ಓಡೋ ಕಂಡೀಷನಲ್ಲಿ ಇದ್ದರೆ ಪರವಾಗಿಲ್ಲ, ಬಾ ಅಂತ ವಲ್ಲಭ ಸೈಕಲನ್ನು ತಂದು ಧೂಳನ್ನು ಒರೆಸ್ಕೋತಾನೆ. ಮಾಮ, ಬೆಲ್ಲು ಅಂತಾನೆ ವಲ್ಲಭ. ಅದು ಸ್ವಲ್ಪ ಡಲ್ಲು, ಉಳಿದಿದ್ದೆಲ್ಲ ಗನ್ನು ಇದ್ದಂಗಿದೆ ಅಂತಾನೆ ಸುಂದರ. ಮಾಮ, ಒಂದು ಸಲ ಸರ್ವಿಸ್ ಮಾಡಿಸಿದ್ರೆ ನೀನು ಹೇಳಿದೆಯಲ್ಲ, ಗನ್ ಥರ ಓಡುತ್ತೆ ಇದು ಅಂತಾನೆ ವಲ್ಲಭ. ಸರಿ, ಬರ್ತೀನಿ ಅಂತಾನೆ ಸುಂದರ. ಆಗ ವಲ್ಲಭ ಮಾಮ ಅಂತ ಅವನ್ನ ತಪ್ಕೋತಾನೆ. ಏನೋ ಇದು, ನಾನೇನು ಕಾರ ಕೊಟ್ಟಿದ್ದೀನಿ, ಸೈಕಲ್ ಕೊಟ್ಟಿರೋದು. ಆದಷ್ಟು ಬೇಗ ಭಾವ ನಿನಗೊಂದು ಕಾರ್ ಗಿಫ್ಟ್ ಕೊಡೋ ಹಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊ ಬರ್ತೀನಿ ಅಂತ ಸುಂದರ ಹೋಗ್ತಾನೆ. ಈಚೆ ಮಾಧವ ರೂಮಲ್ಲಿ, ನಾನಿವತ್ತು ಪ್ರಿಯಾ ಹತ್ರ ಮಾತಾಡಲೇಬೇಕು ಅಂತ ಮಲಗಿರೋ ಪ್ರಿಯಾ ಅಂತ ಕರೀತಾನೆ. ಪ್ರಿಯಾ ಎದ್ದು ಕೂತ್ಕೋತಾಳೆ. ಏನಾಗಿದೆ, ಮೊನ್ನೆ ತಲೆನೋವು ಅಂದೆ, ನಿನ್ನೆ ಇವತ್ತು ಎಲ್ಲ ಒಂಥರನೇ ಇದೆಯಾ ಪ್ರಿಯಾ, ಏನಿದ್ರು ನನ್ನ ಹತ್ರ ಹೇಳ್ಕೊ ಪ್ಲೀಸ್ ಅಂತಾನೆ ಮಾಧವ. ಇದೆಲ್ಲ ಬಂದು ನನ್ನ ಹತ್ರ ಕೇಳಬೇಕು ಅಂತ ಇವತ್ತು ಅನ್ನಿಸ್ತಾ ಅಂತಾಳೆ ಪ್ರಿಯಾ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾನೆ ಮಾಧವ. ಮೊನ್ನೆ ರಾತ್ರಿ ನನಗೊಂದು ಮಾತು ಹೇಳಿದೆ, ನೀವು ಹೋಗಿ ಟೆರೇಸ್ ಮೇಲೆ ಮಲಗಿದ್ದೀರಾ, ಕಾಟಾಚಾರಕ್ಕೆ ಒಂದು ಮೆಸೇಜ್ ಹಾಕಿದ್ದೀರಾ. ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಬೆಳಿಗ್ಗೆ ಜಾವದವರೆಗೂ ಒದ್ದಾಡಿ ಆಮೇಲೆ ಮಲಗಿದ್ದೀನಿ. ಸರಿ, ಬೆಳಿಗ್ಗೆ ಆದರೂ ಬಂದು ಒಂದು 5 ನಿಮಿಷ ಮಾತಾಡ್ತೀರಾ ಅಂದ್ಕೊಂಡ್ರೆ ರೆಸ್ಟ್ ಮಾಡು ಅಂತ ಹೇಳಿ ಹಾಗೆ ಹೋಗ್ಬಿಟ್ರಿ. ಗಂಡ ಹೆಂಡತಿ ಅಂದರೆ ಇಷ್ಟೇನಾ? ನೀವು ನಿಮ್ಮ ತಮ್ಮಂದ್ರ ಸರಿ ಸಂತೋಷದ ಬಗ್ಗೆ ಸಂಕಷ್ಟದ ಬಗ್ಗೆ ಯೋಚನೆ ಮಾಡ್ತೀರಾ, ಇದ್ರ ಬಗ್ಗೆ ಮಾತು ಆಡ್ತೀರಾ. ನಿಮಗೆ ಅದೇ ಮುಖ್ಯ ಅಲ್ವಾ? ನನ್ನ ಬಗ್ಗೆ, ನನ್ನ ಸಂಕಷ್ಟದ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ವಾ ರೀ ಅಲ್ವಾ? ಪ್ರತಿದಿನ 4 ಗಂಟೆಗೆ ಹೇಳು, ನಾನು 2 ದಿವಸದಿಂದ 7 ಗಂಟೆಗೆ ಹೇಳ್ತಿದ್ದೀನಿ. ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಲಿ ಅಂತ ಹಾಗೆ ಹೋಗ್ತಿದ್ದೀರಾ. ಇದಕ್ಕೆಲ್ಲ ಏನ್ರಿ ಅರ್ಥ? ಇಷ್ಟು ದಿನ ಆದರೂ ನನ್ನ ಹತ್ರ ಬಂದು ನಿನಗೇನಾಯಿತು ಅಂತ ನಿಮಗೆ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ? ನನಗೆ ಯಾವತ್ತೂ ತಲೆನೋವೇ ಬಂದಿಲ್ವಾ ರೀ? ಇದು ತಲೆನೋವಲ್ಲ, ಮನಸ್ಸಿಗಾಗಿರೋ ನೋವು. ನನ್ನ ಗಂಡ ನನ್ನ ಭಾವನೆಗೆ ಬೆಲೆ ಕೊಡ್ತಿಲ್ಲ ಅನ್ನೋ ನೋವು ಅಂತಾಳೆ ಪ್ರಿಯಾ. ಹಾಗೆಲ್ಲ ಹೇಳಬೇಡ ಪ್ಲೀಸ್, ಇದರಲ್ಲಿ ನನ್ನ ತಪ್ಪಿದೆ, ನಾನು ಅದನ್ನು ಒಪ್ಕೋತೀನಿ. ಐ ಆಮ್ ಸಾರಿ ಪ್ರಿಯಾ, ಯಾವತ್ತೂ ಈ ಥರ ಏನು ಮಾಡಲ್ಲ ನಾನು. ಪ್ರಿಯಾ, ಸಾರಿ ಕೇಳಿದ್ನಲ್ಲ, ಸಮಾಧಾನ ಮಾಡ್ಕೊ, ಇನ್ನೂ ಬೇಜಾರು ನನಗೆ ಅಂತಾನೆ ಮಾಧವ. ಹೌದು, ನನಗೆ ನಿಮ್ಮ ಮೇಲೆ ತುಂಬಾ ಬೇಜಾರು, ನೀವು ನನ್ನ ಹತ್ರ ಮಾತಾಡಬೇಡಿ ಅಂತಾಳೆ ಪ್ರಿಯಾ. ಸರಿ, ಇವಾಗ ಏನು ಮಾಡಿದರೆ ನೀನು ಸರಿ ಹೋಗ್ತೀಯಾ ಹೇಳು, ನಾನು ಅದನ್ನೇ ಮಾಡ್ತೀನಿ ಅಂತಾನೆ ಮಾಧವ. ಸರಿ, ನಾನು ಏನು ಕೇಳಿದರೂ ಮಾಡ್ತೀರಾ ಅಂತಾಳೆ ಪ್ರಿಯಾ. ಹ್ಞೂ ಪ್ರಿಯಾ, ನಿಜವಾಗ್ಲೂ ಮಾಡ್ತೀನಿ ಅಂತಾನೆ ಮಾಧವ. ಆಮೇಲೆ ಇಲ್ಲ ಅಂತ ಹೇಳ್ಬಾರ್ದು ಅಂತಾಳೆ ಪ್ರಿಯಾ. ಖಂಡಿತ ಹೇಳಲ್ಲ, ಅದೇನು ಅಂತ ಹೇಳು ಅಂತಾನೆ ಮಾಧವ. ರೀ, ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ, 2 ದಿನ ಎಲ್ಲಾದರೂ ಹೋಗೋಣ, ನನ್ನ ಹನಿಮೂನಿಗೆ ಕರ್ಕೊಂಡು ಹೋಗ್ರಿ, ಆಗ ಇದೆಲ್ಲ ಸರಿ ಹೋಗುತ್ತೆ ಅಂತಾಳೆ ಪ್ರಿಯಾ. ಹನಿಮೂನ ಅಲ್ಲ ಪ್ರಿಯಾ ಅದು ಅಂತಾನೆ ಮಾಧವ. ಆಗಲ್ಲ ಅಲ್ವಾ? ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ಹೆಂಡ್ತಿನ ಪ್ರೀತಿ ಮಾಡೋ ಯಾವುದೇ ಗಂಡನಾದರೂ ಹನಿಮೂನಿಗೆ ಹೋಗಬೇಕು ಅಂದರೆ ತುದಿಗಾಲಲ್ಲೇ ನಿಂತಿರ್ತಾನೆ. ಆದರೆ ನೀವು ಹಾಗಲ್ಲ ಬಿಡಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೇ ಅಂತಾಳೆ ಪ್ರಿಯಾ. ಆಯ್ತಾಯ್ತು, ಹೋಗೋಣ ಅಂತಾನೆ ವಲ್ಲಭ. ನಿಜನಾ ಅಂತಾಳೆ ಪ್ರಿಯಾ. ನಾನು ಇದರ ಬಗ್ಗೆ ಯೋಚನೆ ಮಾಡಿ ಅಪ್ಪನ ಹತ್ರ ಮಾತಾಡಬೇಕು, ನನಗೊಂದು 2 ದಿನ ಟೈಮ್ ಕೊಡು ಅಂತಾನೆ ಮಾಧವ. ಸರಿ ರೀ, ನೀವು ಮಾವನ ಹತ್ರ ಮಾತಾಡಿ ಹೇಳಿ ಆಯಿತಾ? ರೀ, ನಿಮಗೆ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ಅಂತಾಳೆ ಪ್ರಿಯಾ. ಪರವಾಗಿಲ್ಲ, ಇಟ್ಸ್ ಓಕೆ ಅಂತಾನೆ ಮಾಧವ. ಈಚೆ ವಲ್ಲಭ ಫುಡ್ ಡೆಲಿವರಿ ಕೊಡೋಕ್ಕೆ ಸೈಕಲಲ್ಲಿ ಹೋಗ್ತಾನೆ. ಕಸ್ಟಮರ್ ಕಾಯ್ತಾ, ಯಾಕ್ರಿ ಲೇಟು? ಫುಡ್ ಡೆಲಿವರಿಗೆ ಸೈಕಲಲ್ಲಿ ಬಂದಿದ್ದೀರಾ, ಬೈಕ್ ತೊಗೊಳಕ್ಕಾಗಲ್ವಾ ಅಂತಾರೆ. ಆಗ ಅಲ್ಲಿ ಗಿರಿಜಾ ಮತ್ತು ಅಮ್ಮು ದೇವಸ್ಥಾನದಿಂದ ಬರ್ತಾ ಅವ್ರ ಮಾತನ್ನು ಕೇಳಿಸ್ಕೊತಾ ನಿಂತ್ಕೋತಾರೆ. ಒಂದು ಬೈಕ್ ತೊಗೊಳಕ್ಕೆ ಯೋಗ್ಯತೆ ಇಲ್ದಿರೋ ನಿಮ್ಗೆ ಯಾಕ್ರಿ ಇವೆಲ್ಲ?
ಅಂತಾರೆ ಕಸ್ಟಮರ್. ಸರ್ ರೇಟಿಂಗ್ ಅಂತಾನೆ ವಲ್ಲಭ. ರೇಟಿಂಗ್ ಅಂತೆ, ರೇಟಿಂಗ್ ಹೋಗಯ್ಯ ಅಂತಾರೆ ಕಸ್ಟಮರ್. ಆಗ ಸೈಕಲ್ ಚೈನು ತಪ್ಪಿ ಹೋಗುತ್ತೆ. ಅದನ್ನು ಸರಿ ಮಾಡ್ತಾನೆ ವಲ್ಲಭ. ಅದನ್ನು ನೋಡಿ ಗಿರಿಜಾ ಅಮೂಲ್ಯ ಅಳ್ತಾರೆ. ಅಲ್ಲಿಂದ ಹೋಗ್ತಾನೆ ವಲ್ಲಭ. ಈಚೆ ಮಾಧವ ಮೊದಲೇ ಅಪ್ಪನ ಮನಸ್ಸು ಸರಿಯಾಗಿಲ್ಲ. ವಲ್ಲಭನ ಬೈಕ್ ಕಳೆದೋಗಿರೋದಕ್ಕೆ ಮನೆಯವರೆಲ್ಲರೂ ಟೆನ್ಷನಲ್ಲಿದ್ದಾರೆ. ಹಾಗಿದ್ದಾಗ ನನ್ನ ಪ್ರಿಯನ ಹನಿಮೂನಿಗೆ ಕಳಿಸಿ ಅಂತ ಹೇಗೆ ಅಪ್ಪನ ಹತ್ರ ಕೇಳಿ? ಅಷ್ಟಕ್ಕೂ ಈ ಪ್ರಿಯ ಯಾಕೆ ಈಗಲೇ ಹನಿಮೂನಿಗೆ ಹೋಗಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ದಾಳೆ ಅಂತ ಯೋಚನೆ ಮಾಡುವಾಗ ಸುಂದರ ಕೇಶವ ಬರ್ತಾರೆ. ಹಲೋ ಬ್ರದರ್, ಯಾಕೆ ಏನಾಯಿತು? ಒಳ್ಳೆ ಹಿಂಗೆ ತಿಂದು ಮಂಗನ ಹಂಗೆ ನಿಂತಿದ್ಯಾ? ವಾಟ್ ಹ್ಯಾಪನ್ ಅಂತಾನೆ ಕೇಶವ. ಪ್ರಿಯ ನನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗು ಅಂತ ಕೇಳ್ತಿದ್ದಾಳೋ ಅಂತಾನೆ ಮಾಧವ. ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗಿ, ಮಗು ಕಳೆದೋಗ್ಬಿಟ್ರೆ ನಾನು ಹೇಳ್ತೀನಿ ಪ್ರಿಯ ಅಮ್ಮ ಎಲ್ಲೂ ಕರ್ಕೊಂಡು ಹೋಗಬೇಡಿ ನಮ್ಮ ಮಾಧವನ ಅಂತಾನೆ ಸುಂದರ. ಮಾಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲಿಗೆ ಮಾಧವಣ್ಣ? ಅವ್ರ ತವ್ರ ಮನೆಗ ಅಂತಾನೆ ಕೇಶವ. ಅಲ್ಲ ಕೇಶವ ಅಂತಾನೆ ಮಾಧವ. ಮತ್ತೆ ಇನ್ನೆಲ್ಲಿಗೆ ಅಂತಾನೆ ಕೇಶವ. ಅದೇ ಮದುವೆ ಆದಮೇಲೆ ಗಂಡ ಹೆಂಡತಿ ಹೋಗ್ತಾರಲ್ಲ ಅಂತಾನೆ ಮಾಧವ. ದೇವಸ್ಥಾನಕ್ಕೆ ಅಂತಾನೆ ಕೇಶವ. ಅಲ್ಲ ಅಂತಾನೆ ಮಾಧವ. ಹೋಟೆಲಿಗೆ, ಸಂಬಂಧಿಕರ ಮನೆಗೆ ಅಂತೆಲ್ಲ ಕೇಶವ ಹೇಳಿದಾಗ ಅಲ್ಲ ಅಂತಾನೆ ಮಾಧವ. ಮತ್ತೆ ಇನ್ನೆಲ್ಲಿಗೋ ಅಂತಾನೆ ಕೇಶವ. ಮದುವೆ ಆದಮೇಲೆ ಗಂಡ ಹೆಂಡತಿ ಹೋಗ್ತಾರಲ್ಲ ಬೇರೆ ಊರಿಗೆ ಅಂತಾನೆ ಮಾಧವ. ಅರ್ಥ ಆಯಿತು ಮಾಮ. ಮಾಧವಣ್ಣ ಅತ್ತಿಗೆನ ಕರ್ಕೊಂಡು ಚಂದಮಾಮನ ತೋರ್ಸೋಕ್ಕೆ ಬೇರೆ ಊರಿಗೆ ಹೋಗಬೇಕು ಅಂತಿದ್ದಾನೆ ಅಂತಾನೆ ಕೇಶವ. ಅದಕ್ಕೆ ಬೇರೆ ಊರಿಗೆ ಹೋಗಬೇಕು? ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ನಕ್ಷತ್ರನೂ ಕಾಣಿಸುತ್ತೆ, ಚಂದ್ರನೂ ಕಾಣಿಸುತ್ತೆ. ಬೇಕಿದ್ರೆ ನಾನು ಕೆಳಗಡೆ ಮಲ್ತೀನಿ, ಅವ್ರು ಮೇಲ್ಗಡೆ ಮಲ್ಕೊಂಡು ಚಂದ್ರನ ನೋಡಲಿ ಅಂತಾನೆ ಸುಂದರ. ನೋಡು ಮಾಮ, ಮಾಧವಣ್ಣ ಅತ್ತಿಗೆನ ಹನಿಮೂನಿಗೆ ಕರ್ಕೊಂಡು ಹೋಗೋಣ ಅಂತಿದ್ದಾನೆ ಅಂತಾನೆ ಕೇಶವ. ಕಳ್ಳ ಮಾಧವ ನೀನು, ನಿನ್ನ ಮುಜುಗರ ಮಾಧವ ಅಂತ ಅಂದ್ಕೊಂಡಿದ್ದೆ, ಅಲ್ಲ ಮಜಾ ಮಾಧವ ಆಗಿಬಿಟ್ಟಿದ್ಯಾ ಅಂತಾನೆ ಸುಂದರ. ಅಣ್ಣ ಸೂಪರ್, ಅತ್ತಿಗೆನೇ ಮುಜುಗರ ಬಿಟ್ಟು ಹನಿಮೂನಿಗೆ ಕರ್ಕೊಂಡು ಹೋಗು ಅಂತ ಕೇಳ್ತಿದ್ದಾರೆ, ನೀನು ಯಾಕೋ ಮುಜುಗರದಿಂದ ಹೀಗೆ ನಿಂತಿದ್ಯಾ ಅಂತಾನೆ ಕೇಶವ. ಹಾಗಲ್ಲ, ಈಗ ತಾನೇ ವಲ್ಲಭ ಬೇರೆ ಬೈಕ್ ಕಳ್ಕೊಂಡು ಮನೆಯವರೆಲ್ಲ ಒಂಥರ ನೆಮ್ಮದಿಯೇ ಇಲ್ದಂಗೆ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಹೋಗಿ ಅಪ್ಪನ ಹತ್ರ ಹನಿಮೂನಿಗೆ ಕಳಿಸಿ ಅಂತ ಹೇಗೆ ಕೇಳೋಕ್ಕಾಗುತ್ತೆ ಅಂತಾನೆ ಮಾಧವ. ವಲ್ಲಭನ ಜೊತೆ ನಾನಿದ್ದೀನಿ, ಮನೆಯವರೆಲ್ಲರೂ ಇದ್ದಾರೆ. ವಲ್ಲಭ ಯಾಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾನೆ? ನಾವು ಚಿಕ್ಕ ವಯಸ್ಸಿಂದ ಆಗಿ ಬೆಳೆದಿದ್ದೀವ ನೋಡು, ಅವನೇನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ. ಮನೆ ಅಂದಮೇಲೆ ಯಾವುದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಮೊದಲು ಹೋಗಿ ಅಪ್ಪನ ಹತ್ರ ಈ ವಿಷಯ ಮಾತಾಡು ಅಂತಾನೆ ಕೇಶವ. ಅಪ್ಪನ ಹತ್ರ ಹನಿಮೂನಿಗೆ ಹೋಗಬೇಕು ಅಂತ ಕೇಳಿದರೆ 2 ದಿನ ಅಲ್ಲ 4 ದಿನ ಕಳಿಸ್ಕೊಡ್ತಾರೆ. ಯಾಕಂದರೆ ನೀನು ಅಪ್ಪನ ಫೇವ್ರೇಟ್ ಮಗ ಕಣೋ, ಮುದ್ದಿನ ಮಗ. ನೀನು ಹೋಗಿ ಅಪ್ಪನ ಹತ್ರ ಕೇಳು ಅಂತಾನೆ ಕೇಶವ. ಹೌದು ಮಾಧವ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತಾನೆ ಸುಂದರ. ಈಚೆ ಅಮೂಲ್ಯ ಅಳಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ. ಹೇಗಮ್ಮು, ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ನನಗೆ ಎಷ್ಟು ನೋವಾಗ್ತಿದ್ಯೋ ನಿನಗೂ ಅಷ್ಟೇ ನೋವಾಗ್ತಿದೆ ತಾನೆ. ಆದರೂ ನಿನ್ನ ನೋವನ್ನೆಲ್ಲ ಮುಚ್ಚಿಟ್ಕೊಂಡು ನನ್ನನ್ನು ಸಮಾಧಾನ ಮಾಡ್ಕೊ ಅಂತಿದ್ಯಲೆ ಅಮ್ಮು. ಇಲ್ಲ ಕಣೆ, ವಲ್ಲಭನ ಪರಿಸ್ಥಿತಿ ನೋಡಿದರೆ ಕರಳು ಕಿತ್ತು ಬರ್ತಿದೆ ಅಂತಾರೆ ಗಿರಿಜಾ. ಹ್ಞೂ ಅತ್ತೆ, ಪಾಪ ಕೆಲಸ ಮಾಡಬೇಕು ಅಂತ ಬೈಕ್ ಇಲ್ಲದೆ ಇದ್ದರೂ ಸೈಕಲ್ನಲ್ಲಿ ಡೆಲಿವರಿ ಮಾಡ್ತಿದ್ದಾನೆ. ನಿಮ್ಮ ಮಾವನಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಸೈಕಲಲ್ಲಿ ಫುಡ್ ಡೆಲಿವರಿ ಮಾಡ್ತಾಯಿದ್ದಾನೆ. ನಿಮ್ಮ ಮಾವ ನೋಡಿದರೆ ಬೇಜವಾಬ್ದಾರಿ ಇಲ್ದವನು ಅಂತ ಬೈತಾರೆ ಅಲ್ಲ, ಅವರಿಗೇನು ಅನಿಸೋದೇ ಇಲ್ವಾ? ಬಂದು ನೋಡಿದರೆ ತಾನೇ ಗೊತ್ತಾಗೋಕ್ಕೆ ಅಂತಾರೆ ಗಿರಿಜಾ. ಅತ್ತೆ, ಮಾವ ತಾನೇ, ಏನು ಮಾಡೋಕ್ಕಾಗುತ್ತೆ ಅತ್ತೆ ಅಂತಾಳೆ ಅಮೂಲ್ಯ. ಮಾಡಬೇಕು ಕಣೆ, ಮಾಡಬೇಕು. ಅವರೇನಾದರೂ ಈ ಥರ ಮಾಡಿದರೆ ನನ್ನ ಮಗ ಕಷ್ಟಪಡೋದು ತಪ್ಪುತ್ತೆ. ಅಮ್ಮ ಆಗ್ತಿಲ್ಲ ಕಣೆ, ಆಗ್ತಿಲ್ಲ ನನಗಂತೂ ಸತ್ ಅಂತ ಗಿರಿಜಾ ಹೇಳುವಾಗ ಅಮೂಲ್ಯ ಅವ್ರ ಬಾಯಿನ ಮುಚ್ಚಿ ಅತ್ತೆ ಅಂತಾಳೆ. ಅತ್ತೆ ಹೀಗೆಲ್ಲ ಮಾತಾಡಬೇಡಿ ಅಂತಾಳೆ. ಯಾವ ತಾಯಿಗೂ ತನ್ನ ಮಗನ ಈ ಪರಿಸ್ಥಿತಿಲಿ ನೋಡೋ ಹಣೆ ಬರಬಾರ್ದು ಕಣೆ. ಎಲ್ಲ ಅಮ್ಮಂದಿರು ತಮ್ಮ ಮಕ್ಕಳು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಬಯಸ್ತಾರೆ ಹೊರತು ಈ ಥರ ಒದ್ದಾಡ್ಕೊಂಡಿರಬೇಕು ಅಂತ ಅಲ್ಲ ಕಣೆ. ಈ ವಯಸ್ಸಿಗೆ ಬಂದಮೇಲೆ ಅವ್ರ ಅಪ್ಪನ ಹತ್ರ ಬಯಸ್ಕೋತಾನೆ. ಪಾಪ ಕಣೆ ಅಮ್ಮು. ವಲ್ಲಭ, ಇದಕ್ಕೆಲ್ಲ ಒಂದು ಕೊನೆ ಅನ್ನೋದೇ ಇಲ್ವಾ? ಎಲ್ಲ ನನ್ನ ಹಣೆ ಬರ ಅಂತಾನೆ ಗಿರಿಜಾ. ಬನ್ನಿ ಅತ್ತೆ, ಮನೆಗೆ ಹೋಗೋಣ, ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ ಅಮೂಲ್ಯ. ಈಚೆ ಮನೆಯಲ್ಲಿ ಎಲ್ಲರೂ ಹಾಲ್ನಲ್ಲಿರ್ತಾರೆ. ಬೈಕು ಕಳೆದೋಗಿದೆ, ಈಗ ಏನು ಮಾಡೋದಕ್ಕೂ ಆಗಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಸೈಕಲ್ ತುಳ್ಕೊಂಡು ಬೀದಿ ಸುತ್ತಿ ಫುಡ್ ಡೆಲಿವರಿ ಮಾಡೋದು ಏನು ಸುಲಭದ ಮಾತೇನೋ? ಅದಕ್ಕೆ ಇನ್ಮೇಲೆ ಇವನು ಕಾಲೇಜ್ ಮುಗಿಸಿ ಅಂಗಡಿಗೆ ಬರೋಕ್ಕೆ ಹೇಳು. ಅವತ್ತೇನು ನಾನು ಕೋಪದಲ್ಲಿ ಬೈದಿದ್ದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ. ಅವೆಲ್ಲ ಇನ್ಮೇಲೆ ಏನೂ ಬೇಡ ಅಂತಾರೆ ನಂದನ್. ಇಲ್ಲಮ್ಮ, ನಾನು ಅಂಗಡಿಯಲ್ಲಿ ಕೆಲಸ ಮಾಡಲ್ಲ. ಯಾರಿಗೆ ಬೇಕು? ಮನೆಯಲ್ಲಿ ಬಿಟ್ಟಿಯಾಗಿ ತಿಂತಾರೆ ಗಂಡ ಹೆಂಡತಿ ಅಂತ ಕೇಳಿಸ್ಕೊಳ್ಳೋ ಕರ್ಮ. ಅದಕ್ಕೆ ನಾನು ಕೆಲಸಕ್ಕೆ ಹೋಗಬೇಕು ಅಂತಾನೆ ವಲ್ಲಭ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.